ಕೆಎನ್ ರಾಜಣ್ಣ ಅವರು ರಾಹುಲ್ ಗಾಂಧಿ ಅವರಿಗೆ ಬರೆದ ಪತ್ರ ವಿಚಾರ ಸಾಕಷ್ಟು ಹಲ್ಚಲ್ ಸೃಷ್ಟಿ ಮಾಡಿತ್ತು. ಅದರಲ್ಲೂ ಡಿಕೆ ಶಿವಕುಮಾರ್ ಅವರ ಕೆಲವೊಂದಷ್ಟು ಪ್ಲಾನಿಂಗ್ ಗಳಿಂದಾಗಿಯೇ ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆಯಾಯಿತು ಅನ್ನೋ ವಿಚಾರವನ್ನ ಕೆಎನ್ ರಾಜಣ್ಣ ಅವರು ನವೆಂಬರ್ ತಿಂಗಳಲ್ಲಿ ರಾಹುಲ್ ಗಾಂಧಿ ಅವರಿಗೆ ಬರೆದ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಇದೇ ವಿಚಾರಕ್ಕೆ ಇವತ್ತು ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಹೌದಪ್ಪ, ನನಗೆ ಅನುಭವದ ಕೊರತೆ ಇದೆ, ನಾನು ಟ್ರೈನಿಂಗ್ ತೆಗೆದುಕೊಳ್ಬೇಕು ಅಂತ ಹೇಳಿ ಮಾಜಿ ಸಚಿವ ರಾಜಣ್ಣ ಅವರ ಆರೋಪಕ್ಕೆ ಡಿಕೆ ಶಿವಕುಮಾರ್ ಅವರು ಕೌಂಟರ್ ಕೊಟ್ಟಿದ್ದಾರೆ. ರಾಜಣ್ಣ ಅವರು ರಾಹುಲ್ ಗಾಂಧಿ ಅವರಿಗೆ ಸರಣಿ ಪತ್ರ ಬರೀತಾ ಇದ್ದಾರೆ. ಇತ್ತೀಚೆಗೆ ಒಂದು ಪತ್ರ ಬರೆದಿದ್ದಾರೆ. ಬಿಎಲ್ಒ ಅವರ ಆಯ್ಕೆ ವಿಚಾರದಲ್ಲಿ ಸ್ವಲ್ಪ ಎಡವಟ್ಟಾಗಿತ್ತು. ಅಧ್ಯಕ್ಷರು ಕರೆಕ್ಟ್ ಆಗಿ ಆಯ್ಕೆ ಮಾಡಿದ್ರೆ ಇನ್ನೂ 12-13 ಸೀಟ್ಗಳು ಗೆಲ್ಬಹುದಿತ್ತು ನಾವು ಕರ್ನಾಟಕದಲ್ಲಿ. ನನಗಿನ್ನ ಸ್ವಲ್ಪ ಅನುಭವ ಕಡಿಮೆ ಇದೆ, ಟ್ರೈನಿಂಗ್ ತಗೊಂಡು ಬರ್ತೀನಿ. ಸರ್, ರಾಜಣ್ಣ ಅವರು ರಾಹುಲ್ ಗಾಂಧಿ ಅವರಿಗೆ ಸರಣಿ ಪತ್ರ ಬರೀತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ. ಬಸವರಾಜ್, ಈ ಟೈಮಿಂಗ್ ಬಗ್ಗೆನೇ ಅನುಮಾನ. ನವೆಂಬರ್ ಅಲ್ಲಿ ಬರೆದ ಪತ್ರ ಈಗ ವೈರಲ್ ಆಗ್ತಿರೋದು, ಸುದ್ದಿಗೆ ಮನೆಗಳಿಗೆ ತಲುಪ್ತಾ ಇರೋದು, ಅದಕ್ಕೆ ಡಿಕೆ ಶಿವಕುಮಾರ್ ಅವರು ಇವಾಗ ರಿಯಾಕ್ಟ್ ಮಾಡ್ತಾ ಇರೋದು ಅಂದ್ರೆ ಡೆಲಿಬರೇಟ್ ಆಗಿ ಡಿಕೆ ಶಿವಕುಮಾರ್ ಅವರು ಹತಾಶರಾಗ್ಲಿ ಅನ್ನೋ ಕಾರಣಕ್ಕೇನೆ ನವೆಂಬರ್ ಅಲ್ಲಿ ರಾಜಣ್ಣ ಬರೆದ ಪತ್ರ ಈಗ ಸುದ್ದಿ ಮಾಡ್ತಾ ಇದೆಯಾ ಅಂತ ಹೇಳಿ. ಖಂಡಿತ ಸ್ಮಿತಾ, ಇದು ಉದ್ದೇಶಪೂರ್ವಕವಾಗಿ ಪತ್ರವನ್ನ ಈಗ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿರ್ತಕ್ಕಂಥದ್ದು ರಾಜಣ್ಣ ಅವರು. ನಾವು ಬಹಳ ಸ್ಪಷ್ಟವಾಗಿ ಇಲ್ಲಿ ಗಮನಿಸ್ತಾ ಇದ್ದಾಗ ರಾಜಣ್ಣ ಅವರೇ ಈ ಪತ್ರವನ್ನ ಅದು ತುಮಕೂರಿನ ಒಂದಷ್ಟು ಆಪ್ತರಿಗೆ ಮಾತ್ರ ಹಂಚಿಕೆ ಮಾಡಿದ್ರು ಅನ್ನೋಂಥದ್ದು. ಇದರಲ್ಲಿ ಬಹಳ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರು ಯಾವಾಗ ರಾಜಣ್ಣ ಅವರನ್ನ ಭೇಟಿ ಮಾಡಿ ಒಂದಷ್ಟು ಸಂಧಾನ ಕಾರ್ಯಗಳನ್ನು ಪ್ರಾರಂಭಿಸಿದ್ರು, ಅದರಲ್ಲೂ ಪ್ರಮುಖವಾಗಿ ಅಪೆಕ್ಸ್ ಬ್ಯಾಂಕ್ ವಿಚಾರವಾಗಿ ಚರ್ಚೆಯನ್ನು ಆರಂಭಿಸಿದ್ರು ಮತ್ತು ಡಿಕೆ ಶಿವಕುಮಾರ್ ಅವರು ಸಂಧಾನ ಮಾಡ್ತಾ ಇದ್ದಾರೆ ಅನ್ನೋಂಥ ಮೂಲಕ ಒಂದಷ್ಟು ಹಂಚಿಕೆ ಮಾಡುವಂತ ಕೆಲಸವನ್ನು ಮಾಡಿದ್ರು ಮತ್ತು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅನ್ನುವಂತ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಹೋಗ್ತದೆ. ಆದ್ರೆ ಡಿಕೆ ಶಿವಕುಮಾರ್ ಅವರ ಒಂದು ಸಂಧಾನ ಕಾರ್ಯಗಳಿಗೆ ಕೌಂಟರ್ ಕೊಡುವಂತ ಕೆಲಸವನ್ನ ಮಾಡ್ತಾನೆ ಬರ್ತಾ ಇದ್ರೆ ಅವತ್ತೇ ಮಾರನೇ ಮಾಡಿದ್ನು ಆ ಮಾತುಗಳಿಗೆ ಈಗಲೂ ಬದ್ಧವಾಗಿದ್ದೇನೆ. ನಾನು ಡಿಕೆ ಶಿವಕುಮಾರ್ ಅವರ ಜೊತೆ ಯಾವುದೇ ರಾಜ್ಯ ಸಂಧಾನ ಇಲ್ಲ ಅನ್ನುವಂಥದ್ದು. ಹೀಗಾಗಿ ತೆರೆಮರೆಯಲ್ಲಿ ಮತ್ತೆ ಮುಸುಕಿನ ಗುದ್ದಾಟ ಕೂಡ ಆರಂಭ ಆಗಿತ್ತು. ಅದು ಅಪೆಕ್ಸ್ ಬ್ಯಾಂಕ್ ವಿಚಾರವಾಗಿ ಇದು ಸಿಎಂ ಅಂಗಡಿ ಹೋಗಿ ತಲುಪಿತ್ತು. ಹಾಗಾಗಿ ರಾಜಣ್ಣ ಅವರನ್ನ ಮನವೊಲಿಸುವಂತ ಕೆಲಸ ಮಾಡ್ತಾ ಇದ್ದಾನೆ ಅನ್ನೋ ಸಂದೇಶ ಹೊರಗಡೆ ಹೋಗ್ತಾ ಇತ್ತು. ಅದರ ನಡೆಯುವಂತ ನಿಟ್ಟಿನಲ್ಲಿ ಹೈಕಮಾಂಡ್ಗೆ ಬರೆದಂತ ಪತ್ರವನ್ನ ರಾಜಣ್ಣ ಅವರೇ ಹೊರಗಡೆ ಹೋಗುವ ಮೂಲಕ ನಾನು ಈಗಲೂ ಕೂಡ ಡಿಕೆ ಶಿವಕುಮಾರ್ ಅವರು ವಿರುದ್ಧ ತೊಡೆನ ತಳ್ತಾ ಇದ್ದೇನೆ ಅನ್ನುವಂತ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಮತ್ತು ತಮ್ಮ ಮೇಲೆ ಹಿಂದೆ ಆರೋಪಗಳನ್ನ ಏನೆಲ್ಲ ಮಾಡಿದ್ರು ಡಿಕೆ ಶಿವಕುಮಾರ್ ಅಥವಾ ಅವರ ಟೀಮ್ನವರು ಅದನ್ನ ರಾಹುಲ್ ಗಾಂಧಿ ಅವರು ವಿಸ್ತೃತವಾಗಿ ಒಂದಷ್ಟು ತಿಳುವಳಿಸಿಕೊಳ್ಳುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಯಾಕಂದ್ರೆ ಅವರಿಗೆ ನೇರವಾದಂತಹ ಭೇಟಿಗೆ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ. ಹಾಗಾಗಿ ಪತ್ರದ ಮೂಲಕ ಕನ್ವಿನ್ಸ್ ಮಾಡುವಂತ ಕೆಲಸ. ಕೆಎನ್ ರಾಜಣ್ಣ ಅವರು ರಾಹುಲ್ ಗಾಂಧಿ ಅವರಿಗೆ ಬರೆದ ಪತ್ರ ವಿಚಾರ ಸಾಕಷ್ಟು ಹಲ್ಚಲ್ ಸೃಷ್ಟಿ ಮಾಡಿತ್ತು. ಅದರಲ್ಲೂ ಡಿಕೆ ಶಿವಕುಮಾರ್ ಅವರ ಕೆಲವೊಂದಷ್ಟು ಪ್ಲಾನಿಂಗ್ ಗಳಿಂದಾಗಿಯೇ ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆಯಾಯಿತು ಅನ್ನೋ ವಿಚಾರವನ್ನ ಕೆಎನ್ ರಾಜಣ್ಣ ಅವರು ನವೆಂಬರ್ ತಿಂಗಳಲ್ಲಿ ರಾಹುಲ್ ಗಾಂಧಿ ಅವರಿಗೆ ಬರೆದ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಇದೇ ವಿಚಾರಕ್ಕೆ ಇವತ್ತು ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಹೌದಪ್ಪ, ನನಗೆ ಅನುಭವದ ಕೊರತೆ ಇದೆ, ನಾನು ಟ್ರೈನಿಂಗ್ ತೆಗೆದುಕೊಳ್ಬೇಕು ಅಂತ ಹೇಳಿ ಮಾಜಿ ಸಚಿವ ರಾಜಣ್ಣ ಅವರ ಆರೋಪಕ್ಕೆ ಡಿಕೆ ಶಿವಕುಮಾರ್ ಅವರು ಕೌಂಟರ್ ಕೊಟ್ಟಿದ್ದಾರೆ. ರಾಜಣ್ಣ ಅವರು ರಾಹುಲ್ ಗಾಂಧಿ ಅವರಿಗೆ ಸರಣಿ ಪತ್ರ ಬರೀತಾ ಇದ್ದಾರೆ. ಇತ್ತೀಚೆಗೆ ಒಂದು ಪತ್ರ ಬರೆದಿದ್ದಾರೆ. ಬಿಎಲ್ಒ ಅವರ ಆಯ್ಕೆ ವಿಚಾರದಲ್ಲಿ ಸ್ವಲ್ಪ ಎಡವಟ್ಟಾಗಿತ್ತು. ಅಧ್ಯಕ್ಷರು ಕರೆಕ್ಟ್ ಆಗಿ ಆಯ್ಕೆ ಮಾಡಿದ್ರೆ ಇನ್ನೂ 12-13 ಸೀಟ್ಗಳು ಗೆಲ್ಬಹುದಿತ್ತು ನಾವು ಕರ್ನಾಟಕದಲ್ಲಿ. ನನಗಿನ್ನ ಸ್ವಲ್ಪ ಅನುಭವ ಕಡಿಮೆ ಇದೆ, ಟ್ರೈನಿಂಗ್ ತಗೊಂಡು ಬರ್ತೀನಿ. ಸರ್, ರಾಜಣ್ಣ ಅವರು ರಾಹುಲ್ ಗಾಂಧಿ ಅವರಿಗೆ ಸರಣಿ ಪತ್ರ ಬರೀತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ. ಬಸವರಾಜ್, ಈ ಟೈಮಿಂಗ್ ಬಗ್ಗೆನೇ ಅನುಮಾನ. ನವೆಂಬರ್ ಅಲ್ಲಿ ಬರೆದ ಪತ್ರ ಈಗ ವೈರಲ್ ಆಗ್ತಿರೋದು, ಸುದ್ದಿಗೆ ಮನೆಗಳಿಗೆ ತಲುಪ್ತಾ ಇರೋದು, ಅದಕ್ಕೆ ಡಿಕೆ ಶಿವಕುಮಾರ್ ಅವರು ಇವಾಗ ರಿಯಾಕ್ಟ್ ಮಾಡ್ತಾ ಇರೋದು ಅಂದ್ರೆ ಡೆಲಿಬರೇಟ್ ಆಗಿ ಡಿಕೆ ಶಿವಕುಮಾರ್ ಅವರು ಹತಾಶರಾಗ್ಲಿ ಅನ್ನೋ ಕಾರಣಕ್ಕೇನೆ ನವೆಂಬರ್ ಅಲ್ಲಿ ರಾಜಣ್ಣ ಬರೆದ ಪತ್ರ ಈಗ ಸುದ್ದಿ ಮಾಡ್ತಾ ಇದೆಯಾ ಅಂತ ಹೇಳಿ. ಖಂಡಿತ ಸ್ಮಿತಾ, ಇದು ಉದ್ದೇಶಪೂರ್ವಕವಾಗಿ ಪತ್ರವನ್ನ ಈಗ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿರ್ತಕ್ಕಂಥದ್ದು ರಾಜಣ್ಣ ಅವರು. ನಾವು ಬಹಳ ಸ್ಪಷ್ಟವಾಗಿ ಇಲ್ಲಿ ಗಮನಿಸ್ತಾ ಇದ್ದಾಗ ರಾಜಣ್ಣ ಅವರೇ ಈ ಪತ್ರವನ್ನ ಅದು ತುಮಕೂರಿನ ಒಂದಷ್ಟು ಆಪ್ತರಿಗೆ ಮಾತ್ರ ಹಂಚಿಕೆ ಮಾಡಿದ್ರು ಅನ್ನೋಂಥದ್ದು. ಇದರಲ್ಲಿ ಬಹಳ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರು ಯಾವಾಗ ರಾಜಣ್ಣ ಅವರನ್ನ ಭೇಟಿ ಮಾಡಿ ಒಂದಷ್ಟು ಸಂಧಾನ ಕಾರ್ಯಗಳನ್ನು ಪ್ರಾರಂಭಿಸಿದ್ರು, ಅದರಲ್ಲೂ ಪ್ರಮುಖವಾಗಿ ಅಪೆಕ್ಸ್ ಬ್ಯಾಂಕ್ ವಿಚಾರವಾಗಿ ಚರ್ಚೆಯನ್ನು ಆರಂಭಿಸಿದ್ರು ಮತ್ತು ಡಿಕೆ ಶಿವಕುಮಾರ್ ಅವರು ಸಂಧಾನ ಮಾಡ್ತಾ ಇದ್ದಾರೆ ಅನ್ನೋಂಥ ಮೂಲಕ ಒಂದಷ್ಟು ಹಂಚಿಕೆ ಮಾಡುವಂತ ಕೆಲಸವನ್ನು ಮಾಡಿದ್ರು ಮತ್ತು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅನ್ನುವಂತ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಹೋಗ್ತದೆ. ಆದ್ರೆ ಡಿಕೆ ಶಿವಕುಮಾರ್ ಅವರ ಒಂದು ಸಂಧಾನ ಕಾರ್ಯಗಳಿಗೆ ಕೌಂಟರ್ ಕೊಡುವಂತ ಕೆಲಸವನ್ನ ಮಾಡ್ತಾನೆ ಬರ್ತಾ ಇದ್ರೆ ಅವತ್ತೇ ಮಾರನೇ ಮಾಡಿದ್ನು ಆ ಮಾತುಗಳಿಗೆ ಈಗಲೂ ಬದ್ಧವಾಗಿದ್ದೇನೆ. ನಾನು ಡಿಕೆ ಶಿವಕುಮಾರ್ ಅವರ ಜೊತೆ ಯಾವುದೇ ರಾಜ್ಯ ಸಂಧಾನ ಇಲ್ಲ ಅನ್ನುವಂಥದ್ದು. ಹೀಗಾಗಿ ತೆರೆಮರೆಯಲ್ಲಿ ಮತ್ತೆ ಮುಸುಕಿನ ಗುದ್ದಾಟ ಕೂಡ ಆರಂಭ ಆಗಿತ್ತು. ಅದು ಅಪೆಕ್ಸ್ ಬ್ಯಾಂಕ್ ವಿಚಾರವಾಗಿ ಇದು ಸಿಎಂ ಅಂಗಡಿ ಹೋಗಿ ತಲುಪಿತ್ತು. ಹಾಗಾಗಿ
ರಾಜಣ್ಣ ಅವರನ್ನ ಮನವೊಲಿಸುವಂತ ಕೆಲಸ ಮಾಡ್ತಾ ಇದ್ದಾನೆ ಅನ್ನೋ ಸಂದೇಶ ಹೊರಗಡೆ ಹೋಗ್ತಾ ಇತ್ತು. ಅದನ್ನ ತಡೆಯುವಂತ ನಿಟ್ಟಿನಲ್ಲಿ ಹೈಕಮಾಂಡ್ಗೆ ಬರೆದಂತ ಪತ್ರವನ್ನ ರಾಜಣ್ಣ ಅವರೇ ಹೊರಗಡೆ ಬಿಡುವ ಮೂಲಕ ನಾನು ಈಗಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ತೊಡೆನ ತಡ್ತಾ ಇದ್ದೇನೆ ಅನ್ನುವಂತ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ ಮತ್ತು ತಮ್ಮ ಮೇಲೆ ಹಿಂದೆ ಆರೋಪಗಳನ್ನ ಏನೆಲ್ಲ ಮಾಡಿದ್ರು ಡಿ.ಕೆ. ಶಿವಕುಮಾರ್ ಅಥವಾ ಅವರ ಟೀಮ್ನವರು ಅದನ್ನ ರಾಹುಲ್ ಗಾಂಧಿ ಅವರು ವಿಸ್ತೃತವಾಗಿ ಒಂದಷ್ಟು ತಿಳುವಳಿಸಿಕೊಳ್ಳುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಯಾಕಂದ್ರೆ ಅವರಿಗೆ ನೇರವಾದಂತಹ ಭೇಟಿಗೆ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ, ಹಾಗಾಗಿ ಪತ್ರದ ಮೂಲಕ ಕನ್ವಿನ್ಸ್ ಮಾಡುವಂತ ಕೆಲಸ. ಕೆ.ಎನ್. ರಾಜಣ್ಣ ಅವರು ರಾಹುಲ್ ಗಾಂಧಿ ಅವರಿಗೆ ಬರೆದ ಪತ್ರ ವಿಚಾರ ಸಾಕಷ್ಟು ಹಲ್ಚಲ್ ಸೃಷ್ಟಿ ಮಾಡಿತ್ತು. ಅದರಲ್ಲೂ ಡಿ.ಕೆ. ಶಿವಕುಮಾರ್ ಅವರ ಕೆಲವೊಂದಷ್ಟು ಪ್ಲಾನಿಂಗ್ಗಳಿಂದಾಗಿಯೇ ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆಯಾಯಿತು ಅನ್ನೋ ವಿಚಾರವನ್ನ ಕೆ.ಎನ್. ರಾಜಣ್ಣ ಅವರು ನವೆಂಬರ್ ತಿಂಗಳಲ್ಲಿ ರಾಹುಲ್ ಗಾಂಧಿ ಅವರಿಗೆ ಬರೆದ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಇದೇ ವಿಚಾರಕ್ಕೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಹೌದಪ್ಪ, ನನಗೆ ಅನುಭವದ ಕೊರತೆ ಇದೆ, ನಾನು ಟ್ರೈನಿಂಗ್ ತೆಗೆದುಕೊಳ್ಬೇಕು ಅಂತ ಹೇಳಿ ಮಾಜಿ ಸಚಿವ ರಾಜಣ್ಣ ಅವರ ಆರೋಪಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಕೌಂಟರ್ ಕೊಟ್ಟಿದ್ದಾರೆ. ರಾಜಣ್ಣ ಅವರು ರಾಹುಲ್ ಗಾಂಧಿ ಅವರಿಗೆ ಸರಣಿ ಪತ್ರ ಬರೀತಾ ಇದ್ದಾರೆ. ಇತ್ತೀಚೆಗೆ ಒಂದು ಪತ್ರ ಬರೆದಿದ್ದಾರೆ. BLOಗಳ ಆಯ್ಕೆ ವಿಚಾರದಲ್ಲಿ ಸ್ವಲ್ಪ ಎಡವಟ್ಟಾಗಿತ್ತು. ಅಧ್ಯಕ್ಷರು ಕರೆಕ್ಟ್ ಆಗಿ ಆಯ್ಕೆ ಮಾಡಿದ್ರೆ ಇನ್ನೂ 12-13 ಸೀಟ್ಗಳು ಗೆಲ್ಬಹುದಿತ್ತು ನಾವು ಕರ್ನಾಟಕದಲ್ಲಿ. ನನಗಿನ್ನ ಸ್ವಲ್ಪ ಅನುಭವ ಕಡಿಮೆ ಇದೆ, ಟ್ರೈನಿಂಗ್ ತಗೊಂಡ್ ಬರ್ತೀನಿ. ಸರ್, ರಾಜಣ್ಣ ಅವರು ರಾಹುಲ್ ಗಾಂಧಿ ಅವರಿಗೆ ಸರಣಿ ಪತ್ರ ಬರೀತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ. ಬಸವರಾಜ್, ಈ ಟೈಮಿಂಗ್ ಬಗ್ಗೆನೇ ಅನುಮಾನ. ನವೆಂಬರ್ ಅಲ್ಲಿ ಬರೆದ ಪತ್ರ ಈಗ ವೈರಲ್ ಆಗ್ತಿರೋದು, ಸುದ್ದಿಗೆ ಮನೆಗಳಿಗೆ ತಲುಪ್ತಾ ಇರೋದು, ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಇವಾಗ ರಿಯಾಕ್ಟ್ ಮಾಡ್ತಾ ಇರೋದು ಅಂದ್ರೆ ಡೆಲಿಬರೇಟ್ ಆಗಿ ಡಿ.ಕೆ. ಶಿವಕುಮಾರ್ ಅವರು ಹತಾಶರಾಗ್ಲಿ ಅನ್ನೋ ಕಾರಣಕ್ಕೇನೆ ನವೆಂಬರ್ ಅಲ್ಲಿ ರಾಜಣ್ಣ ಬರೆದ ಪತ್ರ ಈಗ ಸುದ್ದಿ ಮಾಡ್ತಾ ಇದೆಯಾ ಅಂತ ಹೇಳಿ. ಖಂಡಿತ ಸ್ಮಿತಾ, ಇದು ಉದ್ದೇಶಪೂರ್ವಕವಾಗಿ ಪತ್ರವನ್ನ ಈಗ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿರ್ತಕ್ಕಂಥದ್ದು ರಾಜಣ್ಣ ಅವರು. ನಾವು ಬಹಳ ಸ್ಪಷ್ಟವಾಗಿ ಇಲ್ಲಿ ಗಮನಿಸ್ತಾ ಇದ್ದಾಗ ರಾಜಣ್ಣ ಅವರೇ ಈ ಪತ್ರವನ್ನ ಅದು ತುಮಕೂರಿನ ಒಂದಷ್ಟು ಆಪ್ತರಿಗೆ ಮಾತ್ರ ಹಂಚಿಕೆ ಮಾಡಿದ್ರು ಅನ್ನೋಂಥದ್ದು. ಇದರಲ್ಲಿ ಬಹಳ ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರು ಯಾವಾಗ ರಾಜಣ್ಣ ಅವರನ್ನ ಭೇಟಿ ಮಾಡಿ ಒಂದಷ್ಟು ಸಂಧಾನ ಕಾರ್ಯಗಳನ್ನು ಪ್ರಾರಂಭಿಸಿದ್ರು, ಅದರಲ್ಲೂ ಪ್ರಮುಖವಾಗಿ ಅಪೆಕ್ಸ್ ಬ್ಯಾಂಕ್ ವಿಚಾರವಾಗಿ ಚರ್ಚೆಯನ್ನು ಆರಂಭಿಸಿದ್ರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಸಂಧಾನ ಮಾಡ್ತಾ ಇದ್ದಾರೆ ಅನ್ನೋ ಮೂಲಕ ಒಂದಷ್ಟು ಹಂಚಿಕೆ ಮಾಡುವಂತ ಕೆಲಸವನ್ನು ಮಾಡಿದ್ರು ಮತ್ತು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅನ್ನುವಂತ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಹೋಗ್ತದೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರ ಒಂದು ಸಂಧಾನ ಕಾರ್ಯಗಳಿಗೆ ಕೌಂಟರ್ ಕೊಡುವಂತ ಕೆಲಸವನ್ನ ಮಾಡ್ತಾನೆ ಬರ್ತಾ ಇದ್ರೆ ಅವತ್ತೇ ಮಾಡಿದ್ನು ಆ ಮಾತುಗಳಿಗೆ ಈಗಲೂ ಬದ್ಧವಾಗಿದ್ದೇನೆ. ನಾನು ಡಿ.ಕೆ. ಶಿವಕುಮಾರ್ ಅವರ ಜೊತೆ ಯಾವುದೇ ರಾಜ್ಯ ಸಂಧಾನ ಇಲ್ಲ ಅನ್ನುವಂಥದ್ದು. ಹೀಗಾಗಿ ತೆರೆಮರೆಯಲ್ಲಿ ಮತ್ತೆ ಮುಸುಕಿನ ಗುದ್ದಾಟ ಕೂಡ ಆರಂಭ ಆಗಿತ್ತು. ಅದು ಅಪೆಕ್ಸ್ ಬ್ಯಾಂಕ್ ವಿಚಾರವಾಗಿ ಇದು ಸಿಎಂ ಅಂಗಡಿ ಹೋಗಿ ತಲುಪಿತ್ತು. ಹಾಗಾಗಿ ರಾಜಣ್ಣ ಅವರನ್ನ ಮನವೊಲಿಸುವಂತ ಕೆಲಸ ಮಾಡ್ತಾ ಇದ್ದಾನೆ ಅನ್ನೋ ಸಂದೇಶ ಹೊರಗಡೆ ಹೋಗ್ತಾ ಇತ್ತು. ಅದನ್ನ ತಡೆಯುವಂತ ನಿಟ್ಟಿನಲ್ಲಿ ಹೈಕಮಾಂಡ್ಗೆ ಬರೆದಂತ ಪತ್ರವನ್ನ ರಾಜಣ್ಣ ಅವರೇ ಹೊರಗಡೆ ಬಿಡುವ ಮೂಲಕ ನಾನು ಈಗಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ತೊಡೆನ ತಡ್ತಾ ಇದ್ದೇನೆ ಅನ್ನುವಂತ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ ಮತ್ತು ತಮ್ಮ ಮೇಲೆ ಹಿಂದೆ ಆರೋಪಗಳನ್ನ ಏನೆಲ್ಲ ಮಾಡಿದ್ರು ಡಿ.ಕೆ. ಶಿವಕುಮಾರ್ ಅಥವಾ ಅವರ ಟೀಮ್ನವರು ಅದನ್ನ ರಾಹುಲ್ ಗಾಂಧಿ ಅವರು ವಿಸ್ತೃತವಾಗಿ ಒಂದಷ್ಟು ತಿಳುವಳಿಸಿಕೊಳ್ಳುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಯಾಕಂದ್ರೆ ಅವರಿಗೆ ನೇರವಾದಂತಹ ಭೇಟಿಗೆ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ, ಹಾಗಾಗಿ ಪತ್ರದ ಮೂಲಕ ಕನ್ವಿನ್ಸ್ ಮಾಡುವಂತ ಕೆಲಸ